ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಏನಪ್ಪ ವಿಷಯ ಅಂದರೆ, ತುಂಬ ದಿನಗಳ ನಂತರ ನಾವು ದೇವರಾಯನದುರ್ಗಕ್ಕೆ ಬಂದಿದ್ದು. ಸೊ ಅಲ್ಲಿ ತುಂಬ ಈ ಪ್ಲಾಸ್ಟಿಕ್ಕು ಮತ್ತು ಕವರ್ಗಳು, ಎಣ್ಣೆ ಬಾಟಲ್ಗಳೆಲ್ಲ ಬಿದ್ದಿದ್ದು. ಸೊ ಯಾರಿಗಪ್ಪ ಹೇಳೋದು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಪೊಲೀಸವರು ಅಲ್ಲಿ ಒಬ್ಬರು ಸಿಕ್ಕಿದ್ರು. ಅವ್ರಿಗೆ ಹೋಗ್ಬಿಟ್ಟು, ಸರ್ ಈ ಥರ ಆಗ್ತಾಯಿದೆ, ಏನು ಮಾಡೋದು, ಯಾರಿಗೆ ಹೇಳಬೇಕು, ಕಂಪ್ಲೇಂಟ್ ಯಾರಿಗೆ ಮಾಡೋದು ಅಂದಿದ್ದಕ್ಕೆ, ಇಲ್ಲ ಅದು ನಮಗೆ ಸಂಬಂಧಪಡಲ್ಲ ಅಂತ ಹೇಳಿದ್ರು. ಸರಿ, ಅವ್ರದ್ದು ನಂಬರ್ ಆದರೂ ಕೊಟ್ಟಿದ್ದಿದ್ರೆ ಖಂಡಿತ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ಬೋದಿತ್ತು. ಜೊತೆಗೆ ನಾನು ಅಲ್ಲಿ ರೋಡ್ ಕಿತ್ತೋಗಿರೋದ್ರ ಬಗ್ಗೆನೂ ಹೇಳಿದೆ. ಸರ್ ನೋಡಿ, ಇಲ್ಲೆಲ್ಲ ಸುಂಕ ವಸೂಲಿತಿ ಮಾಡ್ತಾರೆ, ದುಡ್ಡೆಲ್ಲ ಇಸ್ಕೊಳ್ತಾರೆ, ಬಟ್ ಆ ರೋಡಿನ ಬಗ್ಗೆ ಯಾರು ಏನು ಮಾಡೋದು, ಯಾರಿಗೆ ಹೇಳೋದು ಅಂದರೆ ಅದ್ರ ಬಗ್ಗೆನೂ ನಮ್ಗೆ ಗೊತ್ತಿಲ್ಲ, ಅದನ್ನೆಲ್ಲ ಅವ್ರಿಗೆ ಕೇಳ್ಕೊಳ್ಳಿ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಸ್ನೇಹಿತರೆ. ಅಂದರೆ ನೋಡಿ, ಇಲ್ಲಿ ಭ್ರಷ್ಟಾಚಾರ, ಮೋಸ, ಅನ್ಯಾಯ ಏನು ನಡೀತಿದ್ರು ನಾವು ಯಾರಿಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನೋಡಿ, ನನಗೆ ಸೋಷಿಯಲ್ ಮೀಡಿಯಾ ಇಷ್ಟೊಂದೆಲ್ಲ ಗೊತ್ತು, ನನಗೆ ಇವೆಲ್ಲ ಏನೂ ಗೊತ್ತಿಲ್ಲ ಅಂದರೆ ಇನ್ನು ಒಬ್ಬ ಸಾಮಾನ್ಯ ಮನುಷ್ಯ ಏನಕ್ಕೆ ತಲೆ ಕೆಡಿಸ್ಕೊಂತಾನೆ ಹೇಳಿ? ಏನೂ ಮಾಡೋಕ್ಕಾಗಲ್ಲ. ನಮ್ಮ ಸಮಾಜ ಯಾವತ್ತಿಗೂ ಚೇಂಜ್ ಆಗಲ್ಲ ಸ್ನೇಹಿತರೆ.